my party, we're just getting started. A life is a dream or a nightmare scarring. Hand me a drink cause I think I'm going all in. Get me a shrink who can catch me when I'm falling. Cover up my scars, flip the handlebars, crashing in my car, wake up in a bar. I'll be a superstar, just on my avatar. This world is so bizarre, empty out the reservoir. Yeah, I'm taking 6 shots, yeah, straight to the face. And I wanna get lost, I'm sick of this place. Don't know how to stop when I'm feeling this way. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ದಿನ ಆಯಿತು ವ್ಲಾಗ್ ಅಪ್ಲೋಡ್ ಮಾಡಿ. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ಸೂಪರ್ ಬೈಕ್ಸ್ ಶಾಪ್ಗೆ. ತೊಗೊಳಕ್ಕಂತೂ ಅಲ್ಲ, ಇನ್ನೂ ಅಷ್ಟೊಂದು ಬೆಳೆದಿಲ್ಲ, ರಿವ್ಯೂ ಮಾಡೋಣ ಅಂತ. ಸೊ ಈ ಶಾಪ್ ಇರೋದು ಬನಶಂಕರಿ ರೋಡಲ್ಲಿ, ದ ವರ್ಕ್ಶಾಪ್ ಅಂತ. ಆ್ಯಕ್ಚುಲಿ ಇವ್ರ ಹತ್ರ ಸೂಪರ್ ಬೈಕ್ಸು ಇದೆ, ಸೂಪರ್ ಕಾರ್ಸ್ ಕೂಡ ಇದೆ. ಸೊ ಅದನ್ನು ಇವತ್ತು ರಿವ್ಯೂ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಲೆಟ್ಸ್ ಗೋ ಟು ದ ರೈಡ್. ಸೊ ಹಾಗೆ ವಿಸಿಟ್ ಮಾಡಿಕೊಂಡು ಅವ್ರ ಹತ್ರ ಕೇಳಿಕೊಂಡು ಏನೇನು ಫೆಸಿಲಿಟೀಸ್ ಅವ್ರ ಕಡೆಯಿಂದ ಸಿಗುತ್ತೆ, ಬೈಕ್ ಅವ್ರ ಕಡೆ ಪರ್ಚೇಸ್ ಮಾಡಿದ್ರೆ ಏನಾರು ಆಫರ್ಸ್ ಏನಾರು ಸಿಗುತ್ತಾ, ಕಾರ್ಸ್ಗಳ ಬಗ್ಗೆ ಎಲ್ಲನೂ ಇವತ್ತು ತಿಳ್ಕೊಳ್ಳೋಣ. ಸೊ ಬನ್ನಿ, ಲೆಟ್ಸ್ ಗೋ ಟು ದ ಶೋರೂಮ್. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ ನಾನು ಆಲ್ರೆಡಿ ನೀವು ಬರ್ಬೇಕಾದ್ರೆ ಹೇಳಿದೆ. ಸೊ ನಾವು ಇವತ್ತು ಒಂದು ಬೈಕ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ, ಸೆಕೆಂಡ್ ಹ್ಯಾಂಡ್ ಬೈಕ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ ಅಂತ. ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ಆಲ್ರೆಡಿ ನೋಡಿದ್ದೀರಾ. ಸೊ ಬನ್ನಿ, ಶಾಪ್ ಒಳಗೆ ಹೋಗಿ ಮಾತಾಡ್ಸೋಣ. ಸೊ ಅವ್ರ ಹತ್ರ ಇರೋ ಸೂಪರ್ ಬೈಕ್ಸ್ ಎಲ್ಲ ಆಲ್ರೆಡಿ ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ ಕೂಡ ಹಾಕಿದ್ದೀನಿ. ಸೊ ಯಾವ್ಯಾವ ಗಾಡಿ ಏನೇನು ಪ್ರೈಸ್ ಇದೆ, ಎಷ್ಟು ಕಿಲೋಮೀಟ್ರ್ ಓಡಿದೆ, ಏನೇನು ಸರ್ವಿಸ್ ಇದೆ, ಅವ್ರ ಕಡೆಯಿಂದ ಏನೇನು ಪ್ರೊವೈಡ್ ಮಾಡ್ತಾರೆ ಎಲ್ಲನೂ ಕೂಡ ತಿಳ್ಕೊಳ ಬನ್ನಿ. ಬ್ರೋ, ಈ ಗಾಡಿ ಯಾವ ಇಯರ್ದಿದು? ಸೊ ಇದು 21 ಮಾಡಲು. ಇದು 21 ಮಾಡಲ್ ಗಾಡಿ, ಸಿಂಗಲ್ ಓನರು, 65,000 ಓಡಿದೆ ಸರ್. ಏನು ಪ್ರೈಸ್ ಆಗುತ್ತೆ ಸರ್ ಇದು? 18 lakhs ಹೇಳ್ತಾ ಇದ್ದೀನಿ. 18 lakhs. BMW 1250 ಆರ್, GSA 1250. GSA 1250. ಓಕೆ, ಇದೇನಾಗುತ್ತೆ ಸರ್? ಇದು ಸೇಮೇ ಅಲ್ಲ? ಇದು GS 1250 ಸರ್. ಇದು GS 1250 ಬರುತ್ತೆ. ಓಕೆ, ಇದು 2022 ಮಾಡಲು. ಓಕೆ, ಸಿಂಗಲ್ ಓನರು, 15,000 ಓಡಿದೆ. 21 lakhs ಹೇಳ್ತಾ ಇದೀವಿ ಸರ್. ಇದು 21 lakhs. ಹಾ ಇದು ಸರ್. ಎಕ್ಸ್ ಶೋರೂಮ್ ಪ್ರೈಸ್ ಏನಿದೆ ಇದು? ಎಕ್ಸ್ ಶೋರೂಮ್ ಇದು 26, 28 ಸಮಥಿಂಗ್ ಏನೋ ಇತ್ತು ಸರ್. ಇದು 26, 28. ಹಾ, ವೇರಿಯಂಟ್ಸ್ ತುಂಬಾ ಇದೆ. ಓಕೆ, ಇದು ಟ್ರಿಪಲ್ ಬ್ಲಾಕ್ ಅಂತ ಬರುತ್ತೆ, ಅದೊಂದು ಲಿಮಿಟೆಡ್ ಎಡಿಷನ್. ಅದು ಕಲರ್, ಅದು ಕಲ್ಲಮಟ್ಟ ಗ್ರೀನ್ ಅಂತ. ಓಕೆ, ಓಕೆ, ಸೊ ಇದೆಲ್ಲ ಒಂದು ಲಿಮಿಟೆಡ್ ಎಡಿಷನ್ಸ್ ಮೇಲೆ ಪ್ರೈಸ್ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಓಕೆ. 26, 28 ಆ ಪ್ರೈಸ್ ರೇಂಜ್ ಅಲ್ಲೇ ಸಿಗುತ್ತೆ ಹೊಸ ಗಾಡಿ. ಫುಲ್ಲಿ ಲೋಡೆಡ್ ಗಾಡಿ. ದಿಸ್ ಇಸ್ ಕಂಪ್ಲೀಟ್ಲಿ ಲೋಡೆಡ್ ಗಾಡಿ. ಇದು ಕಂಪ್ಲೀಟ್ ಲೋಡ್ ಗಾಡಿ, ಲೋಡೆಡ್ ಇದೆ ಗಾಡಿ. ಓಕೆ, ಇದು ಸ್ವಲ್ಪ ಲೋಡಿಂಗ್ಸ್ ಇದೆ ಅಷ್ಟೇ. ಇದು ಸ್ವಲ್ಪ ಲೋಡಿಂಗ್. ಸ್ವಲ್ಪ ಲೋಡಿಂಗ್ಸ್ ಇದೆ ಅಷ್ಟೇ. ಇದು ಹಾಕ್ಸಿದ್ದಾರೆ, ಕ್ರಾಶ್ ಗಾರ್ಡ್ ಹಾಕ್ಸಿದ್ದಾರೆ, ಓಕೆ, ಫುಟ್ ರೆಸ್ಟ್ ಹಾಕ್ಸಿದ್ದಾರೆ. ಅದು ಸಣ್ಣ ಪುಟ್ಟ ಏನೇನೋ ಮಾಡ್ಸಿದ್ದಾರೆ. ಓಕೆ. ಅದು ಫುಲ್ಲಿ ಲೋಡೆಡ್ ಇದೆ ಆ ತರ. ಸೊ ಹಿಂದೆ ಇರೋ ಡುಕಾಟಿ ಸರ್? ಸರ್ ಅದು ಮಲ್ಟಿ ಸ್ಟಾರ್ಟರ್ ಎಂಡ್ಯೂರೋ ಸರ್, 1200 ಎಂಡ್ಯೂರೋ ಅಂತ. ಅದು 2017 ಮಾಡಲ್ ಗಾಡಿ, 4th ಓನರು, 18,000 ಓಡಿದೆ. 12.5 ಲಕ್ಷ ಹೇಳ್ತಾ ಇದೀವಿ ಆ ಗಾಡಿ. 12.5 ಲಕ್ಷ. 12,50,000. 12,50,000. ಸೊ ಅದು ಫುಲ್ಲಿ ಲೋಡೆಡ್ ಅದನ್ನ? ಫುಲ್ಲಿ ಲೋಡೆಡ್, ಎಸ್ ಸರ್, ಫುಲ್ಲಿ ಲೋಡೆಡ್. ಆಕ್ಸೆಸರೀಸ್, ಕ್ರಾಶ್ ಗಾರ್ಡ್ಸು, ಲೈಟ್ಸು, ಬಾರ್ಕ್ ಪಸ್ಟರ್ಸು ಹಾಕ್ಸಿದ್ದಾರೆ, ಎಲ್ಲ ಹಾಕ್ಸಿದ್ದಾರೆ. ಓಕೆ, ನಾಟ್ ಕಂಪ್ಲೀಟ್ಲಿ ಲೋಡೆಡ್ ಅಂತಾರ, ಬಟ್ ಲೋಡಿಂಗ್ಸ್ ಇದೆ. ಬೇಸಿಕ್ ಲೋಡಿಂಗ್ಸ್ ಅಂತೂ ಮಾಡಿದಾರೆಲ್ಲ. ಸರ್ ಇದು KTM 390 ಅಡ್ವೆಂಚರು, 23 ಮಾಡಲ್ ಗಾಡಿ, ಸಿಂಗಲ್ ಓನರು, 8,000 ಕಿಲೋಮೀಟರ್ಸ್ ಓಡಿದೆ. 8,000 ಕಿಲೋಮೀಟರ್ಸ್. 3,25,000 ಆಸ್ಕಿಂಗ್ ಪ್ರೈಸ್ ಇದೆ ಸರ್. 3,25,000. ಎಸ್ ಸರ್. ಶೋರೂಮ್ ಪ್ರೈಸ್ ಏನಿದೆ ಸರ್ ಇದು? ಆಲ್ಮೋಸ್ಟ್ ಶೋರೂಮ್ ಇವಾಗ 390 X ಮತ್ತೆ R ಅಂತ ಬರುತ್ತೆ, X ಮತ್ತೆ S ಅಂತ ಬರುತ್ತೆ. ಸೊ ಅದು 4,80,000 ಏನೋ 2% ಹೊಸ ಗಾಡಿ. ಓಕೆ ಸರ್, ಇದು ZX 10R ಏನಾಗುತ್ತೆ ಸರ್ ಇದು? ಸೊ ಇದು 23 ಮಾಡಲ್ ಗಾಡಿ, ಓಕೆ, ಸಿಂಗಲ್ ಓನರು, 5,000 ಓಡಿದೆ ಸರ್. 21 lakhs ಕೇಳ್ತಾ ಇದ್ವಿ, ಆಸ್ಕಿಂಗ್ ಪ್ರೈಸ್ ಇದೆ. 21 lakhs ಸರ್. ಎಸ್. ಇದರಲ್ಲಿ ಏನೇನು ಇದು ಮಾಡಿದ್ದಾರೆ ಸರ್? ಆಕ್ಸೆಸರೀಸ್ ಏನೇನು ಫಿಲ್ ಮಾಡಿದ್ದಾರೆ? ಎಕ್ಸಾಸ್ಟ್ ಇದೆ, ಫುಲ್ ಎಲ್ಲ ಬೇಸಿಕ್ ಆಕ್ಸೆಸರೀಸ್ ಎಲ್ಲ ಇದೆ ಸರ್ ಗಾಡಿಲಿ. ಇದು Basic accessories. ಫುಲ್ಲಿ ಲೋಡೆಡ್ ಗಾಡಿ ತರ. ಆಕ್ರೋಪೋವಿಕ್ ಎಕ್ಸಾಸ್ಟ್ ಕೂಡ ಇನ್ಸ್ಟಾಲ್. ಆರೋ ಆರೋ. ಓಕೆ, ಓಕೆ, ಆರೋ ಎಕ್ಸಾಸ್ಟ್. ಓಕೆ, ಇದು ಸರ್? ಸೊ ಇದು Z800, ಓಕೆ, 2016 ಮಾಡಲ್ ಗಾಡಿ, ಓಕೆ, 3rd ಓನರ್ ಇದೆ, 17,000 ಓಡಿದೆ ಸರ್.
17,000. 6,50,000 ಆಸ್ಕಿಂಗ್ ಪ್ರೈಸ್ ಇದೆ ಸರ್. 6,50,000. 50,000. ಓಕೆ. ಹಾ ಇದು ಸರ್ ZX10R ಇನ್ನೊಂದು. ಸೊ ಇದು 23 ಮಾಡೆಲ್ ಗಾಡಿ, ಓಕೆ. ಸಿಂಗಲ್ ಓನರ್. ಇದು 5,000 ಓಡಿದೆ. ಓಕೆ. 21 lakhs ಆಸ್ಕಿಂಗ್ ಪ್ರೈಸ್ ಇದೆ ಸರ್. 21 lakhs. ಎಸ್ ಸರ್. ಇದರಲ್ಲಿ ಬ್ರೋಕ್ಸ್ ಎಕ್ಸಾಸ್ಟ್ ಇದೆ ಅಲ್ಲ? ಹಾ, ಇದ್ರಲ್ಲಿ ಬ್ರಾಕ್ಸ್ ಎಕ್ಸಾಸ್ಟ್ ಇದೆ ಸರ್. ಬ್ರಾಕ್ಸ್ ಎಕ್ಸಾಸ್ಟ್. ಎಸ್. RNG ಫ್ರೇಮ್ ಸ್ಲೈಡರ್ ಇದೆ. ಹಾ ಸರ್ ಇದು ಇನ್ನೊಂದು ZX10R. ಸರ್ ಇದು 21 ಮಾಡೆಲ್ ಗಾಡಿ, ಓಕೆ. ಸೆಕೆಂಡ್ ಓನರು. ಓಕೆ. 6,000 ಓಡಿದೆ ಸರ್. 6,000. ಹಾ, ಓಕೆ. 17 lakhs ಆಸ್ಕಿಂಗ್ ಪ್ರೈಸ್ ಇದೆ ಸರ್. 17 lakhs. ಎಸ್. ಎಷ್ಟು ಕಿಲೋಮೀಟರ್ ಓಡಿದೆ ಅಂದ್ರೆ ಇದು? 6,000. 6,000 ಕಿಲೋಮೀಟರ್. ಓಕೆ. ಇದಕ್ಕೆ SC ಪ್ರಾಜೆಕ್ಟ್ ಹಾಕಿದ್ದಾರೆ. SC ಪ್ರಾಜೆಕ್ಟ್ ಎಕ್ಸಾಸ್ಟ್ ಇದೆ ಸರ್. ಓಕೆ. ಸರ್ ಇದು ಯಾವ ಮಾಡಲ್ ಸರ್ ಇದು? ಸೊ ಇದು Z800 ಸರ್. ಓಕೆ. ಲಿಮಿಟೆಡ್ ಎಡಿಷನ್ ಗಾಡಿ ಇದು, ಬ್ಲೂ ಕಲರ್. ಓಕೆ. 2016 ಮಾಡೆಲ್ ಗಾಡಿ, ಓಕೆ. 4th ಓನರ್ ಆಗಿದೆ. ಓಕೆ. 31,000 ಓಡಿದೆ ಸರ್. 31,000 ಓಡಿದೆ. ಎಸ್ ಸರ್. ಆಸ್ಕಿಂಗ್ ಪ್ರೈಸ್ 6 lakhs ಕೇಳ್ತಾ ಇದೀವಿ ಸರ್. ಆಸ್ಕಿಂಗ್ ಪ್ರೈಸ್ 6 lakhs. ಎಸ್ ಸರ್. ಟುಡೋನ್ ಯಾವ ಮಾಡಲ್ ಅಂದ್ರೆ? 16. 2016 ಮಾಡಲ್. ಹಾ ಸರ್. ಓಕೆ. ಇದು ಸರ್ Z900. ಸೊ ಇದು 21 ಮಾಡೆಲ್ Z900 ಸರ್. ಓಕೆ. 12,000 ಓಡಿದೆ ಸರ್. 12,000 ಓಡಿದೆ. ಹಾ. ಇದು ಏನು ಪ್ರೈಸ್ ಇದೆ ಸರ್? ಇದು ಸ್ಟಾಕ್ ಎಕ್ಸಾಸ್ಟ್. ಸ್ಟಾಕ್ ಎಕ್ಸಾಸ್ಟ್ ಸರ್. ಓಕೆ. ಇದು ಏನು ಪ್ರೈಸ್ ಇದೆ ಸರ್ ಇದು? ಸೊ 9 lakhs ಕೇಳ್ತಾ ಇದ್ದೀವಿ. 9 lakhs. ಎಸ್ ಸರ್. ಇದು ಸರ್? ಸೊ ಇದು 2019 ಗಾಡಿ. ಓಕೆ. ಇದು 20,000 ಓಡಿದೆ ಸರ್. 8.5 ಆಸ್ಕಿಂಗ್ ಇದೆ ಸರ್. 8.5. ಎಸ್ ಸರ್. ಓಕೆ. ಇದು ಬಂದು 900 ಇದು? ಇದು 900 ಸರ್. ಇದು 900. ಇದು ಪ್ರೆಸೆಂಟ್ ಶೇಪ್ 900 ವಿತ್ Okay. TFT ಡಿಸ್ಪ್ಲೇ. ಇದು ಪ್ರೀವಿಯಸ್ ವರ್ಷನ್. ಓಕೆ. ಇದು ಪ್ರೀವಿಯಸ್ ವರ್ಷನ್. ಓಕೆ. ಇದು ಸ್ಟಾಕ್ ಎಕ್ಸಾಸ್ಟ್ ಏನಾ? ಸ್ಟಾಕ್ ಎಕ್ಸಾಸ್ಟ್ ಸರ್. ಓಕೆ. ಇದೇನಿದೆ ಸರ್ ಪ್ರೈಸ್? ಸೊ ಇದು Z900 17 ಮಾಡೆಲ್ ಗಾಡಿ, ಓಕೆ. 4th ಓನರ್ ಇದೆ. ಓಕೆ. 7.5 ಆಸ್ಕಿಂಗ್ ಇದೆ ಸರ್. 7.5. ಯಾವ sir. ಇಯರ್ ಇದು? 17. 2017 ಮಾಡೆಲ್. 12,000 ರನ್ನಿಂಗ್ ಇದೆ ಸರ್. 12,000. ಎಸ್ ಸರ್. ಓಕೆ. ಇದು ಸರ್ ಸೊ ಇದು ತುಂಬಾ ಅಡ್ವೆಂಚರ್ ಆಗಿದೆ ಇದು. ಹಾ, ಇದು KLX 450 ಅಂತ ಸರ್. ಇದು ಓಕೆ. ಇಟ್ಸ್ ನಾಟ್ ರೋಡ್ ಲೀಗಲ್. ಹಾ ಹಾ ಹಾ. ಇಟ್ಸ್ ಆಫ್ ರೋಡ್ ಬೈಕ್. ಓಕೆ. ಆಫ್ ರೋಡ್ ಗಾಡಿ. ಓಕೆ. ಇದು 24 ಗಾಡಿ ಸರ್. ಇದು 24. ಹಾ. ಓಕೆ. 200 kilometers ರನ್ನಿಂಗ್ ಇದೆ ಸರ್ ಅಷ್ಟೇ. 200 ಕಿಲೋಮೀಟರ್ಸ್ ಅಷ್ಟೇ. ಎಸ್. ಇದು ಏನ್ ಪ್ರೈಸ್ ಇದೆ ಸರ್? 7 lakhs ಆಸ್ಕಿಂಗ್ ಇದೆ ಸರ್. 7 lakh ಆಸ್ಕಿಂಗ್. ಎಸ್ ಸರ್. ಇದು ಡುಕಾಟಿ ಯಾವ ಇಯರ್ದು ಸರ್ ಇದು? ಸೊ ಇದು ಡುಕಾಟಿ ಪ್ಯಾನಿಗಲ್ V4 ಸರ್. ಇದು ಓಕೆ. 2019 ಮಾಡೆಲ್. ಓಕೆ. 7,000 ಓಡಿದೆ ಸರ್. ಓಕೆ. 19 ಲಕ್ಷ ಆಸ್ಕಿಂಗ್ ಇದೆ ಸರ್. 19 ಲಕ್ಷ. ಎಸ್ ಸರ್. ಸೊ ಇದರಲ್ಲಿ ಏನೇನು ಆಡ್ ಆಗಿದೆ ಸರ್ ಅಕ್ಸೆಸರೀಸ್? ಸರ್ ಇದು ಬೇಸಿಕ್ ವಿಂಡ್ ಸ್ಕ್ರೀನ್ ಹಾಕ್ಸಿದ್ದಾರೆ ಓಕೆ. ಅಷ್ಟೇ, ಬೇರೆ ಏನಿಲ್ಲ ಸರ್. ಕಂಪ್ಲೀಟ್ಲಿ ಸ್ಟಾಕ್ ಬೈಕ್ ಅನ್ನೋ ತರ ಹೇಳ್ಬೋದು. ಅದು ಎಕ್ಸಾಸ್ಟ್ ಎಲ್ಲ ಸ್ಟಾಕ್ ಇದೆ ಸರ್. ಓಕೆ. ಓಕೆ. ಸ್ಟಾಕ್ ಬೈಕ್ ತರ ಹೇಳ್ಬೋದು. ಓಕೆ. ಬರೀ ವಿಂಡ್ ಸ್ಕ್ರೀನ್ ಒಂದು ಹಾಕಿದ್ದಾರೆ, ಡಬಲ್ ಪ್ಯೂಗ್ದು ಒಂದು ವಿಂಡ್ ಸ್ಕ್ರೀನ್ ಹಾಕಿದ್ದಾರೆ. ಓಕೆ. ಅದು ಬಿಟ್ರೆ ಕಂಪ್ಲೀಟ್ಲಿ ಸ್ಟಾಕ್ ಬೈಕ್ ಅಂತ ಹೇಳ್ಬೋದು. ಓಕೆ. ಇದು ಹಯಾಬುಸಾ ಸರ್? ಸರ್ ಇದು 25th ಆನಿವರ್ಸರಿ ಎಡಿಷನ್ ಅಂತ ಗಾಡಿ. ಇದು 24 ಮಾಡೆಲ್ ಗಾಡಿ. ಓಕೆ. 1000 ಕಿಲೋಮೀಟರ್ ಓಡಿದೆ ಸರ್. 23,50,000 ಆಸ್ಕಿಂಗ್ ಇದೆ ಸರ್. 23,50,000. 23. ಎಸ್ ಸರ್. 23 lakhs. 23,50,000. ಇದರಲ್ಲಿ ಏನೇನು ಇದಾಗಿದೆ ಸರ್? ಸೊ ಫುಲ್ಲಿ ಲೋಡೆಡ್ ಇದೆ. ಪ್ರೊಟೆಕ್ಟರ್ಸ್, PPF ಎಲ್ಲ ಮಾಡಿಸಿದ್ದಾರೆ. ಓಕೆ. ಅದ್ ಬಿಟ್ಟು ಸ್ಟಾಕ್ ಎಕ್ಸಾಸ್ಟ್ ಮಾತ್ರ ಸ್ಟಾಕ್ ಇದೆ. ಸ್ಟಾಕ್. ಹಾ. ಓಕೆ. ಬಟ್ ಎಕ್ಸಾಸ್ಟ್ ಒಂದ್ ಬಿಟ್ಟು ಇನ್ನೆಲ್ಲ ಆಕ್ಸೆಸರೀಸ್ ಹಾಕ್ಸಿದ್ದಾರೆ. ಬ್ಲ್ಯಾಕ್ ಹಯಾಬುಸಾ? ಸೊ ಬ್ಲ್ಯಾಕ್ 2023 ಮಾಡೆಲ್ ಗಾಡಿ ಸರ್. ಇದು ಓಕೆ. 7,000 ಇದೆ. 7,000 ಡ್ರಿವನ್. ಓಕೆ. 19 lakhs ಆಸ್ಕಿಂಗ್ ಇದೆ ಸರ್. 19 lakhs. ಎಸ್ ಸರ್. ಇದು ಎಕ್ಸಾಸ್ಟ್ ಫುಲ್ಲಿ ಲೋಡೆಡ್ ಇದೆ ಸರ್. ಫುಲ್ಲಿ ಲೋಡೆಡ್. ಎಸ್. ಓಕೆ. ಫ್ರೇಮ್ ಸ್ಲೈಡರ್ಸ್, PPF, ಸ್ಪೂಲ್ಸ್, ಓಕೆ. ಪ್ರೊಟೆಕ್ಟರ್ಸ್ ಎಲ್ಲ ಹಾಕ್ಸಿದ್ದಾರೆ. ಬ್ಲ್ಯಾಕ್ ವಿಡೋ ಎಕ್ಸಾಸ್ಟ್ ಇದೆ, ಫುಲ್ ಸಿಸ್ಟಮ್. ಓಕೆ. ಓಕೆ. ಯಾವ್ದು ಎಕ್ಸಾಸ್ಟ್ ಇದು? ಬ್ಲ್ಯಾಕ್ ವಿಡೋ ಅಂತ ಸರ್. ಬ್ಲ್ಯಾಕ್ ವುಡ್ ಅಂತನಾ? ಹಾ. ಓಕೆ. 7,000 ಕಿಲೋಮೀಟರ್ ಓಡಿದೆ. ಹಾ. ಓಕೆ. ಇದು ಸರ್ ಹಯಾಬುಸಾ 2 Gen 2 ಸರ್. ಇದು 14 ಮಾಡೆಲ್ ಗಾಡಿ. ಓಕೆ. 12 lakhs ಆಸ್ಕಿಂಗ್ ಇದೆ. 12. ಎಸ್ ಸರ್. ಓಕೆ.
12,000 ನೋಡಿದೆ ಗಾಡಿ. 12,000 ನೋಡಿದೆ. Yes, sir. ಸೊ ಇದರಲ್ಲಿ ಬ್ರೋಕ್ಸ್ ಇದೆ, ಎಕ್ಸಾಸ್ಟ್ ಬ್ರೋಕ್ಸ್. ಕ್ಯಾನ್ಸ್ ಇದೆ. ಓಕೆ ಓಕೆ. ಇದು ಸರ್? ಸೊ ಇದು GSXR 1000 ಅಂತ, GXR 1000 ಅಂತ ಗಾಡಿ. ಓಕೆ. 15 ಮಾಡೆಲ್ ಗಾಡಿ. ಹಾಂ. 11 ಲಕ್ಷ ಆಸ್ಕಿಂಗ್ ಇದೆ ಸರ್. 11. ಎಸ್ ಸರ್. ಸೊ ಇದು ಎಕ್ಸಾಸ್ಟ್ ಚೇಂಜ್ ಇದೆ? ಎಸ್ ಸರ್, ಎಕ್ಸಾಸ್ಟ್ ಚೇಂಜ್ ಮಾಡಿಸಿದ್ದಾರೆ. 2 ಬ್ರದರ್ ರೇಸಿಂಗ್ ಎಕ್ಸಾಸ್ಟ್ ಇದೆ ಅದರಲ್ಲಿ. ಓಕೆ. ಇದು ಸರ್ ಹಾರ್ಲಿ ಡೇವಿಡ್ಸನ್? ಸೊ ಇದು 883 ಅಂತ. ಓಕೆ. 13 ಮಾಡೆಲ್ ಗಾಡಿ ಇದು ಸರ್. 13 ಮಾಡಲ್? ಹಾಂ ಸರ್. ಓಕೆ. ಇದೇನಿದೆ ಸರ್ ಪ್ರೈಸು? ಸೊ ಈ ಪ್ರೈಸು 3,85,000 ಆಸ್ಕಿಂಗ್ ಇದೆ ಸರ್. ಓಕೆ. ಇದು ಎಷ್ಟು ಸಿ ಸಿ ಸರ್ ಇದು? ಸೊ 800 cc. 800 cc. ಹಾಂ ಸರ್. ಇದು ಏನಿದೆ ಸರ್ ಪ್ರೈಸ್ ಇದು? ಸೊ ಇದು ಇಂಡಿಯನ್ ಸ್ಕೌಟ್ ಅಂತ, ಓಕೆ. ಬಾಬರ್ ಅಂತ ಬರುತ್ತಿದ್ದು ವೇರಿಯಂಟು. 22 ಮಾಡೆಲ್ ಗಾಡಿ ಸರ್ ಇದು. ಇದು ಡ್ಯೂಯಲ್ ಎಕ್ಸಾಸ್ಟ್ ಅಲ್ಲ? ಹಾಂ ಸರ್. ಟ್ವಿನ್ ಸಿಲಿಂಡರ್ ಎಕ್ಸಾಸ್ಟ್, ಟ್ವಿನ್ ಸಿಲಿಂಡರ್ ಇಂಜಿನ್ ಟ್ವಿನ್ ಇಂಜಿನ್ ಬರುತ್ತೆ. ಓಕೆ. ಡಬಲ್ ಎಕ್ಸಾಸ್ಟ್ ಬರುತ್ತೆ ಸರ್. ಓಕೆ ಓಕೆ. 800 ಕಿಲೋಮೀಟರ್ ಓಡಿದೆ ಸರ್ ಗಾಡಿ. 800 ಕಿಲೋಮೀಟರ್ಸ್. ಹಾಂ. 18 lakhs ಆಸ್ಕಿಂಗ್ ಇದೆ ಸರ್. 18 lakhs. ಹಾಂ ಸರ್. ಓಕೆ. ಸೊ ಈ ಶೋರೂಮ್ ಓನರ್ ವಿನಯ್ ಅವರಿದ್ದಾರೆ. ಸೊ ಬನ್ನಿ ಅವ್ರ ಜೊತೆ ಒಂದೆರಡು ಮಾತಾಡೋಣ. ಸೊ ಇಲ್ಲಿ ಎಷ್ಟು ವರ್ಷದಿಂದ ಇದನ್ನ ನಡೆಸ್ತಾ ಇದ್ದಾರೆ, ಅವ್ರ ಕಡೆಯಿಂದ ಏನೇನು ಪ್ರೊವೈಡಿಟಿ ಸಿಗುತ್ತೆ ಎಲ್ಲನೂ ತಿಳ್ಕೊಳ ಬನ್ನಿ. ನಮಸ್ಕಾರ ಬ್ರೋ. ನಮಸ್ತೆ. ಹಾಯ್. ನಿಮ್ಮ ಹೆಸರು? ವಿನಯ್ ಅಂತ. ಓಕೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಮೋಸ್ಟ್ ವೆಲ್ಕಮ್. ಎಷ್ಟು ವರ್ಷದಿಂದ ಈ ಶೋರೂಮ್ ನಡೆಸ್ತಾ ಇದ್ದಾರೆ ಸರ್? ಈ ಪರ್ಟಿಕ್ಯುಲರ್ ಜಾಗ 5-6 ವರ್ಷ ಹಳೇದು. ಓಕೆ. ಬಟ್ ವಿ ಆರ್ ಇನ್ ದ ಸೇಮ್ ಬಿಸ್ನೆಸ್ ಫ್ರಮ್ 2010. ಓಕೆ. ಸೊ 2010 ಇಂದ ನೀವು ಆಲ್ಮೋಸ್ಟ್ ಇದನ್ನ ನಡೆಸ್ತಾ ಇದ್ದೀರಾ. ಸೊ Yeah. ನಿಮ್ಗೆ ಸೂಪರ್ ಬೈಕ್ಸ್ ಅಂದ್ರೆ ನಿಮಗೂ ಇಂಟ್ರೆಸ್ಟ್. ಆಲ್ಮೋಸ್ಟ್ ನೀವು ಆಲ್ರೆಡಿ ಹೇಳಿದ್ರಿ 4 ಬೈಕ್ಸ್ ನಿಮ್ದೇ ಇದೆ ಅಂತ. ಎಕ್ಸಾಕ್ಟ್ಲಿ. ಸೊ ಪ್ಯಾಷನ್ ಇಂದ ಸೇಮ್ ಪ್ರೊಫೆಷನ್ ಆಗಿರೋದು. ಫ್ಯಾಷನ್ ಇಂದ ಪ್ರೊಫೆಷನ್ ಆಗಿರೋದು. ಓಕೆ. ಇವಾಗ ನಿಮ್ಮಲ್ಲಿ ಯಾವ್ಯಾವ ಗಾಡಿಗಳು ಸಿಗ್ಬೋದು ಮೇಜರ್? ಬೇಸಿಕಲಿ ನಾವು ವಿ ಫೋಕಸ್ ಮೀನ್ಸ್ ನನ್ನ ಹತ್ರ ಸಿಗೋ ಗಾಡಿ ಇಟ್ ಇಸ್ ಆಲ್ ಅಬೋವ್ 750 or 600 cc ಅಂಡ್ ಅಬೋವ್. 600 cc it goes up to ಇವಾಗ ಗೋಲ್ಡ್ ವಿಂಗ್ ರಾಕೆಟ್ 3 ಎಲ್ಲ ತಗೊಂಡ್ರೆ ಇಟ್ ಗೋಸ್ ಅಪ್ ಟು 1800 1600 2300 cc ತನಕ ವಿ ಡೀಲ್ ಇನ್. ಮೀನ್ಸ್ ನಾರ್ಮಲ್ ಗಾಡಿ ವಿ ಪ್ರೊಕ್ಯೂರ್ ಇಟ್, ಮೀನ್ಸ್ ಎಕ್ಸ್ಚೇಂಜ್ ಮಾಡ್ತಾ ಇದ್ರೆ ವಿ ಎಕ್ಸ್ಚೇಂಜ್ ದ ನಾರ್ಮಲ್ ಇಂಡಿಯನ್ 2-wheeler ಫಾರ್ ಅ ಬಿಗರ್ ಬೈಕ್. ಬಟ್ ಅದನ್ನ ನಾವು ಮಾರಲ್ಲ. ವಿ ಹ್ಯಾವ್ ಎನ್ ಅದರ್ ಪಾರ್ಟ್ನರ್ಸ್ ಹೂ ಡೀಲ್ ಇನ್ ಇಂಡಿಯನ್ ಸೆಗ್ಮೆಂಟ್. ಸೊ ಅಲ್ಲಿ ಶಿಫ್ಟ್ ಮಾಡ್ಬಿಡ್ತೀವಿ. ಬಟ್ ವಿ ಡೂ ಎಕ್ಸ್ಚೇಂಜ್ ಇಂಡಿಯನ್ ಬೈಕ್ಸ್ ಆನ್ ಸೂಪರ್ ಬೈಕ್ಸ್. ಅಂದ್ರೆ ನಾರ್ಮಲ್ ಬೈಕ್ಸ್ಗೂ ನೀವು ಎಕ್ಸ್ಚೇಂಜ್ ಮಾಡೋಕ್ಕೆ ಚಾನ್ಸಸ್ ಸಿಗುತ್ತೆ? ಖಂಡಿತ. ಓಕೆ. ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ? ಯಾ ಖಂಡಿತ ಮಾಡ್ಕೊಳ್ತೀವಿ. ಬಿಕಾಸ್ ಮೆಜಾರಿಟಿ ಇವಾಗ 900-800 ಯಾರು ತಗೊಂತಾರೆ ಕಸ್ಟಮರ್ಸ್, ಆರ್ ಆಲ್ ಬೇಸಿಕಲಿ ಫ್ರಮ್ ನಿಂಜಾ 650 ಇಲ್ಲಾಂದ್ರೆ KTM 290 390 250. ಸೊ ಅಪ್ಗ್ರೇಡೇ ಇರುತ್ತೆ ಬೇಸಿಕಲಿ. ಎಲ್ಲ ಡಾಮಿನಾರ್ 400, ಹಿಮಾಲಯನ್ ಅವರೆಲ್ಲ ಅಡ್ವೆಂಚರ್ ತಗೊಂತಾರೆ, ವರ್ಸಿಕ್ಸ್ 650 ಆ ತರ ತಗೊಂತಾರೆ. ಸೊ ವಿ ಡೂ. ಓಕೆ. ಸೊ ಇವಾಗ ಪ್ರೆಸೆಂಟ್ ನಿಮ್ಮ ಹತ್ರ ಸ್ಟಾಕ್ ಇರೋ ಗಾಡಿಗಳಿಗೆ ನೀವು ಏನೇನು ಪ್ರೊವೈಡ್ ಮಾಡ್ತೀರಾ ಸರ್ ನಿಮ್ಮ ಕಡೆಯಿಂದ ಗಾಡಿ ತಗೊಂಡ್ರೆ? ಮೀನ್ಸ್ ಇನ್ ಆಸ್ಪೆಕ್ಟ್ ಯಾವ ತರ ಮೀನ್ಸ್ ಏನ್ ಅಂದ್ರೆ ನೀವು ಸರ್ವಿಸ್ ವಿ ಡೂ. ಸೊ ಮೋಸ್ಟ್ ಆಫ್ ನಮ್ದು ಎಲ್ಲಾ ಗಾಡಿ ಸರ್ವಿಸ್ ಆಗಿರುತ್ತೆ. ಇಲ್ಲ ಅಂದ್ರೆ ಸರ್ವಿಸ್ ಮಾಡಿರಲ್ಲ. ಗಾಡಿ ಸೇಲ್ ಆದಾಗ ಸರ್ವಿಸ್ ಮಾಡಿ ಕೊಡ್ತೀವಿ. ಇನ್ಶೂರೆನ್ಸ್ ಅಷ್ಟೇ. ಇಫ್ ದ ಇನ್ಶೂರೆನ್ಸ್ ಮುಂಚೆನೆ ಲ್ಯಾಪ್ಸ್ ಆಗೋಗಿದ್ರೆ
ನಾವು ಗಾಡಿ ಸೇಲ್ ಆಗೋವರೆಗೂ ಇನ್ಶೂರೆನ್ಸ್ ರಿನ್ಯೂ ಮಾಡಲ್ಲ. ಸೊ ದ ಡೇ ವೆನ್ ದ ವೆಹಿಕಲ್ ಇಸ್ ಸೋಲ್ಡ್ ಅವತ್ತೇ ನಾವು ಇನ್ಶೂರೆನ್ಸ್ ರಿನ್ಯೂ ಮಾಡಿ ಕೊಡ್ತೀವಿ. ಸೊ ದಟ್ ಅಲ್ಲಿಂದ 1 year ಇರುತ್ತೆ. ಅಲ್ಲಿಂದ 1 year ಇರುತ್ತೆ. ಇವಾಗ ಗಾಡಿ ನಮ್ಮ ಹತ್ರ ಬರೋದು ಐ ಡೋಂಟ್ ನೋ, ಇವಾಗ 1 ತಿಂಗಳಲ್ಲಿ ಸೇಲ್ ಆಗುತ್ತಾ, ಅದು 2 ತಿಂಗಳಲ್ಲಿ ಆಗುತ್ತಾ, 2 ದಿನದಲ್ಲಿ ಆಗುತ್ತಾ ಗೊತ್ತಿಲ್ಲ. ಸೊ ಗಾಡಿ ಸೇಲ್ ಆಗ್ತಾ ಇದೆ ಅಂದ್ರೆ ವಿಲ್ ಮೇಕ್ ಶೋರ್ ಇನ್ಶೂರೆನ್ಸ್ ಆದ್ಮೇಲೆನೆ ಗಾಡಿ ನಮ್ಮ ಅಂಗಡಿಯಿಂದ ಆಚೆ ಹೋಗುತ್ತೆ. ಇಲ್ಲ ಅಂದ್ರೆ ನಾವು ಡೆಲಿವರಿ ಮಾಡಲ್ಲ. ನೇಮ್ ಟ್ರಾನ್ಸ್ಫರ್ ಅಂಡ್ RC ವರ್ಕ್ ಅಂಡ್ ಇನ್ಶೂರೆನ್ಸ್ ಇದೆರಡು ಮ್ಯಾಂಡೇಟ್ರಿ. ಸೊ ಇದಿಲ್ದಿರ ನಾವು ಗಾಡಿ ಮಾರಲ್ಲ. ಓಕೆ, ಇವಾಗ ನಿಮ್ಮ ಹತ್ರ ಗಾಡಿ ತಗೊಂಡ್ರು ಅಂದ್ರೆ ಲೋನ್ ಏನಾರು ಆಗುತ್ತಾ? ಎನಿ ಬೈಕ್ ನೀವು ಲೋನ್ ಮಾಡ್ಬೋದು. ಪ್ರಾಬ್ಲಮ್ ಇಸ್ ಅದು 2019 ಮೇಲಿರ್ಬೇಕು. ಅಂದ್ರೆ ಈ ಪ್ರೆಸೆಂಟ್ ಇಯರ್ ಇಂದ 5 ವರ್ಷ ಒಳಗಿರ್ಬೇಕು, ಅವಾಗ ಲೋನ್ ಆಗುತ್ತೆ. ಇವಾಗ ನೀವು 2017 ಗಾಡಿಗೆ 2025 ಲೋನ್ ಮಾಡಕ್ಕಾಗಲ್ಲ. ಇವಾಗ 2025 19 ಗಾಡಿಯಿಂದ ಮಾಡ್ಬೋದು. 2026ನೇ ವರ್ಷಕ್ಕೆ ಬಿದ್ರೆ ಅವಾಗ 2020ನೇ ಗಾಡಿಯಿಂದ ಲೋನ್ ಮಾಡಕ್ಕಾಗತ್ತೆ. ಸೊ ಬೇಸಿಕಲಿ 5 ವರ್ಷ ಒಳಗಿರ್ಬೇಕು ಗಾಡಿ, ಅವಾಗ ಲೋನ್ ಆಗುತ್ತೆ. ಟೈಡ್ ಅಪ್ ವಿತ್ ಬ್ಯಾಂಕ್. ಸೊ ಯಾವುದು ಬೇರೆ ತರ ಫೈನಾನ್ಸ್ ಇರಲ್ಲ. ಇಟ್ ವಿಲ್ ಬಿ ಅ ಪ್ರಾಪರ್ ವೆಹಿಕಲ್ ಲೋನ್. ಪ್ರಾಪರ್ ಬ್ಯಾಂಕ್ ಇಂದ ಹೊಸ ಗಾಡಿಗೆ ಹೆಂಗ್ ಲೋನ್ ತಗೊಂತೀರಾ ಅದೇ ತರ ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಆಲ್ಸೋ ವಿಲ್ ಬಿ ವೆರಿ ಕಾಂಪಿಟೇಟಿವ್. ಇವಾಗ ಮಿನಿಮಮ್ ನಿಮ್ಮ ಹತ್ರ ಗಾಡಿ ತಗೋಬೇಕು ಅಂದ್ರೆ ಎಷ್ಟು ಡೌನ್ ಪೇಮೆಂಟ್ ಮಾಡ್ಬೇಕು ಸರ್? ಏನಾಗುತ್ತೆ, ಇವಾಗ ಬೇಸಿಕಲಿ ನೀವು ಇವಾಗ ಒಂದು 10 ಲಕ್ಷ ಗಾಡಿ ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. 10 ಲಕ್ಷ ರೂಪಾಯಿ ಗಾಡಿ ನೀವು ಬೇಸಿಕಲಿ ತಗೊಂತಾ ಇದ್ದೀರಾ. ಅದು 2 ವರ್ಷ ಹಳೇದು, ಅಂದ್ರೆ 2023 ಮಾಡಲ್ ನೀವು ಒಂದು ಗಾಡಿ ತಗೊಂತಾ ಇದ್ದೀರಾ. ಆ ಗಾಡಿ ವ್ಯಾಲ್ಯೂ 10 ಲಕ್ಷ. ಲೋನ್ ಹೆಂಗ್ ಕನ್ಸಿಡರ್ ಮಾಡುತ್ತೆ ಅಂತಂದ್ರೆ ಗಾಡಿನ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಸೊ ಇವಾಗ 10 ಲಕ್ಷ ವ್ಯಾಲ್ಯೂಯೇಷನ್ ಇರೋ ಗಾಡಿಗೆ ಒಂದು 80% ಅಂತ ಅನ್ಕೊಂಡ್ರೆ 7.5 ಇಂದ 8 ಲಕ್ಷ ಲೋನ್ ಅಪ್ರೂವ್ ಆಗುತ್ತೆ. ಅಂದ್ರೆ ಆ ಗಾಡಿಗೆ ಅಷ್ಟು ಲೋನ್ ಆಗುತ್ತೆ. ಬಟ್ ಅಗೇನ್ ಯಾರು ತಗೊಂತಾ ಇದಾರೆ, ಯಾರ ಪ್ರೊಫೈಲ್ ಮೇಲೆ ತಗೊಂತಾ ಇದಾರೆ ಅದು ಡಿಪೆಂಡ್ ಆಗುತ್ತೆ. ಇವಾಗ ಏನಾಗುತ್ತೆ, ಇವಾಗ ನಿಮ್ ಸ್ಯಾಲ್ರಿ ಬೇಸಿಕ್ ಎಕ್ಸಾಂಪಲ್ XYZ ಪರ್ಸನ್ ಸ್ಯಾಲ್ರಿ 50,000 ಇರುತ್ತೆ, ಅವ್ರಿಗೆ 5 ಲಕ್ಷ ಲೋನ್ ಆಗುತ್ತೆ. ಎಕ್ಸಾಂಪಲ್ ಇವಾಗ ಯಾರಿಗೂ 1.5 ಲಕ್ಷ ಸಂಬಳ ಇದೆ, ಅವ್ರಿಗೆ 8 ಲಕ್ಷ ಫುಲ್ ಲೋನ್ ಆಗುತ್ತೆ. ಸೊ ಡಿಪೆಂಡಿಂಗ್ ಆನ್ ದೇರ್ ಕ್ರೆಡಿಬಿಲಿಟಿ, ಅವ್ರಿಗೆ ಸ್ಯಾಲ್ರಿ ಎಷ್ಟಿದೆ, ಇನ್ಕಮಿಂಗ್ ಎಷ್ಟಿದೆ, ಔಟ್ ಗೋಯಿಂಗ್ ಎಷ್ಟಿದೆ. ಸೊ ಡಿಪೆಂಡಿಂಗ್ ಆನ್ ಇದು 2ರಿಂದ ಲೋನ್ ಕನ್ಸಿಡರೇಷನ್ ಆಗುತ್ತೆ. ಕೆಲವು ಸಲ ಮ್ಯಾಕ್ಸಿಮಮ್ ಆಗುತ್ತೆ, ಕೆಲವು ಸಲ ಕಮ್ಮಿನೂ ಆಗುತ್ತೆ. ಪ್ಯೂರ್ಲಿ ಡಿಪೆಂಡ್ ಆನ್ ಯಾರ ಹೆಸರಲ್ಲಿ ನಾವು ಲೋನ್ ಮಾಡ್ತಾ ಇದೀವಿ ಅಂತ. ಓಕೆ, ಸೊ ಇವಾಗ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಿಮ್ಮ ಹತ್ರ ಹೈಯೆಸ್ಟ್ ಸೇಲ್ ಆಗುವಂತ ಗಾಡಿಗಳು ಯಾವುದು? ದ ಫಾಸ್ಟ್ ಮೂವಿಂಗ್ ಬೈಕ್ಸ್ ಆರ್ Z900, Z800 ತುಂಬಾ ಸೇಲ್ ಮಾಡ್ತೀವಿ. ಒಂದು ತಿಂಗಳಲ್ಲಿ ನಾವೇನಿಲ್ಲ ಅಂದ್ರೆ ಒಂದು 15-20 ಗಾಡಿ ಬರೀ Z900, Z800 ಸೇಲ್ ಮಾಡ್ತೀವಿ. ಇನ್ಲೈನ್ ಫಾರ್ 800cc 900cc ವೆರಿ ಈಸಿ ಟು ಮೇಂಟೈನ್. ದಿನ ಓಡಿಸ್ಬೋದು ಗಾಡಿ ನೀವು, ವೆರಿ ಗುಡ್ ಮೈಲೇಜ್, ಸರ್ವಿಸ್ ಬಿಲ್ಸ್ ಜಾಸ್ತಿ ಬರಲ್ಲ. ಸೊ ದ ಯಂಗ್ ಕ್ರೌಡ್ is more focused on inline for naked. Z900, 800, CBR 650 ಈ ಗಾಡಿಗಳು ಸೊ ಫಾಸ್ಟ್ ಮೂವಿಂಗ್. ಸೊ ಇವಾಗ Z900 ನಿಮ್ಮ ಹತ್ರ ಸರ್ವಿಸ್ ಅಂದ್ರೆ ಏನ್ ಪ್ರೈಸ್ ಆಗ್ಬೋದು? ಡಿಪೆಂಡ್ಸ್ ಏನ್ ಸರ್ವಿಸ್ ಮಾಡಿಸ್ತಾ ಇದ್ದೀರಾ ನೀವು. ಇವಾಗ ಏನಾಗುತ್ತೆ, ಇವಾಗ ಕವಾಸಕಿ ಆಲ್ಮೋಸ್ಟ್ ಆಫ್ ಆಲ್ ಜಾಪನೀಸ್ ವೆಹಿಕಲ್ಸ್ ಇವಾಗ 5,000 ಕಿಲೋಮೀಟರ್ ಸರ್ವಿಸ್ ಇರುತ್ತೆ. ಏನಾಗುತ್ತೆ, ನಿಮ್ಗೆ ಫಸ್ಟ್ 5,000 ಸರ್ವಿಸ್ ಇದ್ದಾಗ ಬರೀ ಸರ್ವಿಸ್ ಇರುತ್ತೆ. ಅದ್ ನೆಕ್ಸ್ಟ್ 5,000 ಓಡಿಸಿದಾಗ 10,000 ಆಗುತ್ತೆ. 10,000 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಬ್ರೇಕ್ ಪ್ಯಾಡ್ಸ್ ಇನ್ಕ್ಲೂಡ್ ಆಗುತ್ತೆ, ಇಂಜಿನ್ ಆಯಿಲ್ ಇನ್ಕ್ಲೂಡ್ ಆಗುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ವೆಹಿಕಲ್ ಕಂಡೀಷನ್ ಅದ್ರ ಮೇಲೆ ಸರ್ವಿಸ್ ಡಿಪೆಂಡ್ ಆಗುತ್ತೆ. ಬಟ್ ಜನರಲಿ ಇವಾಗ ಬರೀ ಒಂದು ಆಯಿಲ್ ಚೇಂಜ್ ಮಾಡಿಸ್ಬೇಕು ಅಂದ್ರೆ Z800ಗೆ 900ಗೆ ನೀವು ಶೋರೂಮ್ ಇಲ್ಲ ಆಚೆ ಕಡೆ ಮಾಡಿಸ್ತಾ ಇದ್ದೀರಾ ಅಂದ್ರೆ ಇಟ್ ಕಾಸ್ಟ್ ಯು ಸಮ್ವೇರ್ ಅರೌಂಡ್ 7,000 ರಿಂದ 8,000 ರೂಪಾಯಿ ಆಗುತ್ತೆ. ಗುಡ್ ಇಂಜಿನ್ ಆಯಿಲ್, ಏರ್ ಫಿಲ್ಟರ್, ಕಂಪ್ಲೀಟ್ 360 ಡಿಗ್ರಿ ಚೆಕ್ ಮಾಡಿ 7,000 ರಿಂದ 8,000. ಅದೇ ಶೋರೂಮ್ ಅಲ್ಲಿ ಒಂದು 10,000 ರಿಂದ 12,000 ಆಗುತ್ತೆ. ದರ್ ಬಿ ಅ ಡಿಫರೆನ್ಸ್ ಆಫ್ 20 to 30% ಆಚೆ ಮಾಡ್ಸಕ್ಕೆ. ಬಟ್ ಆಚೆ ಕಡೆ ಏನ್ ಅಡ್ವಾಂಟೇಜ್ ಅಂತ ಅಂದ್ರೆ ನಿಮ್ಗೆ ಡೆಡಿಕೇಟೆಡ್ ಪರ್ಸನ್ ಡೆಡಿಕೇಟೆಡ್ ಟೈಮ್ ಕೊಡ್ತಾರೆ. ಶೋರೂಮ್ ಅಲ್ಲಿ ಏನಾಗುತ್ತೆ, ಇಟ್ ವಿಲ್ ಬಿ ಅ ಮಾಸ್ ಕ್ರೌಡ್. ಅವ್ರಿಗೆ ಏನಾಗಿರುತ್ತೆ, ದಿನಕ್ಕೆ 25 ಗಾಡಿ ಸರ್ವಿಸ್ ಮಾಡಬೇಕು ಅಂತ ಇರುತ್ತೆ, 30 ಗಾಡಿ ಸರ್ವಿಸ್ ಮಾಡಬೇಕು ಅಂತ ಇರುತ್ತೆ. ಸೊ ನೀವು ಆಚೆ ಕಡೆ ಮಾಡಿಸಿದಾಗ ಇಫ್ ಯು ಹ್ಯಾವ್ ಟೈಮ್ ಅಂಡ್ ಗಾಡಿಯಲ್ಲಿ ಏನು ಕೆಲಸ ಇಲ್ಲ ಅಂದ್ರೆ ನೀವು ಅಲ್ಲೇ ಕೂತು ನಿಮ್ ಮುಂದೆ ಮಾಡಿಸ್ಕೊಂಡು ಗಾಡಿ ತಗೊಂಡೋಗಿ. ಹಾರ್ಡ್ಲಿ ಇಟ್ ವಿಲ್ ಟೇಕ್ 1-2 hours to do a regular service ಅಷ್ಟೇ. ಸೊ ಇವಾಗ ನಿಮ್ದು ಪರ್ಸನಲ್ ಬೈಕ್ಸ್ ಅಂತ ಯಾವ್ದೇ ರೀತಿಗಳು? ನಾನು ಪರ್ಸನಲಿ ಹಾಯಾಬುಸಾ ಓಡಿಸ್ತೀನಿ. ಅದಾದ್ಮೇಲೆ XADV ಅಂತ ಒಂದು ಗಾಡಿ ಇದೆ. ಸೊ ಈ 2 ಗಾಡಿ ನನ್ನ ಪರ್ಸನಲ್ ಗಾಡಿ. ಅದ್ ಬಿಟ್ರೆ ಐ ಹ್ಯಾವ್ ಮಲ್ಟಿಪಲ್ ಅದರ್ ಬೈಕ್ಸ್. ಓಕೆ, ಬೇಸಿಕಲಿ ರೈಡ್ಸ್ ನಾನು ಇದೆರಡೇ ಗಾಡಿ ಯೂಸ್ ಮಾಡೋದು. ಸೊ ನಿಮ್ದು ಟೀಮ್ ಅಂತ ಏನಾದ್ರು ಇದೆಯಾ, ರೈಡ್ ಹೋಗೋವಂಥದ್ದು ಪ್ಲಾನ್ಸ್? ಅದು ಫಸ್ಟ್ ಡೆಡಿಕೇಟೆಡ್ ಆಗಿ ನಾವು ಟೀಮ್ ಅಂತ ಏನೂ ಮಾಡಿಲ್ಲ. ವಿ ರೈಡ್ ಅಲಾಂಗ್ ವಿತ್ ಲಾಟ್ ಆಫ್ ಪೀಪಲ್. ಇವಾಗ ಏನಾಗುತ್ತೆ, ನಾವು ಓಪನ್ ಮಾರ್ಕೆಟ್ ಬಿಸ್ನೆಸ್ ಅಲ್ಲಿ ಇದ್ದಾಗ
ಒಬ್ರಿಗೆ ಒಂದ್ ಸೆಟ್ ಆಫ್ ಪೀಪಲ್ಗೆ ಇವ್ರ ಜೊತೆ ಓಡ್ಸಕ್ ಇಷ್ಟ ಆಗುತ್ತೆ, ಒಂದ್ ಸ್ವಲ್ಪ ಸೆಟ್ ಆಫ್ ಜನಕ್ಕೆ ಇವ್ರ ಜೊತೆ ಓಡ್ಸಕ್ ಇಷ್ಟ ಆಗುತ್ತೆ. ಸೊ ಏನ್ ಮಾಡ್ತೀವಿ, ವಿ ಡೋಂಟ್ ಹ್ಯಾವ್ ಎನಿ ಡೆಡಿಕೇಟೆಡ್ ಟೀಮ್ ಆರ್ ಗ್ರೂಪ್, ಬಿಕಾಸ್ ಆಲ್ವೇಸ್ ವೆನ್ ಇಟ್ ಇಸ್ ಅ ಗ್ರೂಪ್ ದರ್ ಇಸ್ ಅ ಪಾಲಿಟಿಕ್. ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ಸೊ ವಿ ಆರ್ ಆಲ್ವೇಸ್ ಓಪನ್. ನಾವು ಯಾರು ಕರೋರು ಅವ್ರ ಜೊತೆ ಓಡಿಸ್ತೀವಿ. ಲೈಕ್ ಮೈಂಡೆಡ್ ಪೀಪಲ್ ಇರಬೇಕು, ಸೆನ್ಸಬಲ್ ಇರ್ಬೇಕಷ್ಟೇ. ನಮಗೆ ರೈಡ್ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಹೋಗಿರೋ ಅಷ್ಟು ಜನ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ಬೇಕು ಅಷ್ಟೇ. ಬಟ್ ವಿ ಡೂ ಆರ್ಗನೈಸ್ ರೈಡ್ಸ್, ಬಿ ವೆರಿ ಲಿಮಿಟೆಡ್. ನಮ್ದೇ ಚಾನಲ್ ಇದೆ, ವಾಟ್ಸ್ಆಪ್ ಚಾನಲ್. ವಿ ಕಂಡಕ್ಟ್ ರೈಡ್ಸ್ ದರ್. ನಾವು ರೀಸೆಂಟ್ ಆಗಿ ಹಂಪಿ ಹೋಗಿದ್ವಿ, 70 ಜನ ಹೋಗಿದ್ವಿ, ಆಲ್ಮೋಸ್ಟ್ 60 ಬೈಕ್. ಇಟ್ ವಾಸ್ ಅ ವೆರಿ ಗುಡ್ ರೈಡ್. ಸೊ ನಾವು ರೈಡ್ ಆರ್ಗನೈಸ್ ಮಾಡೋದಕ್ಕಿಂತ ವಿ ಮೇಕ್ ಶೋರ್ ಎವ್ರಿ ಒನ್ ರೈಡ್ ಸೇಫ್. ದ ಓನ್ಲಿ ಗ್ರೂಪ್ ವಾಟ್ ವಿ ರೈಡ್ ಡೆಡಿಕೇಟೆಡ್ಲಿ ಟೀಮ್ GTB ಅಂತ. ನಾವು 10-15 ವರ್ಷದಿಂದ ಅವ್ರ ಜೊತೆ ಓಡಿಸ್ತಾ ಇರೋದು. ಇಟ್ಸ್ ಜಸ್ಟ್ ಲೈಕ್ ಅವರ್ ಟೀಮ್. ಸೊ ವಿ ಆರ್ ಗ್ರೂಪ್ ಆಫ್ ಪೀಪಲ್. ನಾವೊಂದು 150-200 ಜನ ಇದೀವಿ ಆ ಗ್ರೂಪ್ ಅಲ್ಲಿ. ರೆಗ್ಯುಲರ್ ನಾವು ಅದರಲ್ಲೇ ಓಡಿಸ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ತಿಂಗಳು ಸಕಲೇಶ್ಪುರ ಓಡಿಸ್ತಾ ಇದೀವಿ. ಸೊ ಎನಿವನ್ ಸೆನ್ಸಿಬಲ್, ಎನಿವನ್ ಡೆಡಿಕೇಟೆಡ್ ಹೂ ವಾಂಟ್ಸ್ ಟು ರೈಡ್ ಸೇಫ್ಲಿ ಕ್ಯಾನ್ ಜಾಯಿನ್ ಅಸ್. ಅಂಡ್ ವಿ ಡೋಂಟ್ ರಿಸ್ಟ್ರಿಕ್ಟ್ ಇವ್ರು ಬರ್ಬೇಕು ಅವ್ರು ಬರ್ಬೇಕಂತ. ಇಟ್ಸ್ ಆಲ್ ಬೈಕರ್ಸ್ ಆರ್ ಬೈಕರ್ಸ್. ಥ್ಯಾಂಕ್ ಯು ಸರ್. ಬೈಕ್ಗಳೆಲ್ಲ ನೋಡಿ ಏನು ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿನಯ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ವಿನಯ್ ಅವರೇ. ಆ್ಯಕ್ಚುಲಿ ವಿನಯ್ ಅವರು ಬಂದು ಶೋರೂಮಿನ ಓನರು. ಸೊ ನಾನು ಮಾತಾಡ್ಸಿರೋದು ನಿಮಗೆ ಆಲ್ರೆಡಿ ವಿಡಿಯೋ ನೋಡಿರ್ತೀರ. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ವಿನಯ್ ಅವರೇ. ಇನ್ನೊಂದು ಏನು ಅಂದರೆ, ನಾನು ಕೂಡ ಸೂಪರ್ ಬೈಕ್ ನೋಡ್ತಾ ಇದ್ದೀನಿ ಅಂತ ಹೇಳಿದೆ. ಬನ್ನಿ, ತುಂಬ ಕಡಿಮೆ ಮಾಡಿಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದ್ದಾರೆ. ಮೇಂಟೆನೆನ್ಸು ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ನಮ್ಮ ಹತ್ರನೇ ಮೇಂಟೆನೆನ್ಸ್ ಮಾಡಿಸಿ ಪರವಾಗಿಲ್ಲ ಅಂತಲೂ ಹೇಳಿದ್ದಾರೆ. ಕಡಿಮೆ ಮಾಡಿಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಸೊ ತಲೆನೋವಿಲ್ಲ, ತೊಗೊಳೋದಕ್ಕೆ ನಾವು ದುಡ್ಡು ಅರೇಂಜ್ ಮಾಡಿಕೊಂಡ್ರೆ ಸಾಕು, ಅವ್ರು ಏನಾದ್ರು ಮಾಡಿಸಿ ಕೊಡಬಹುದು. ನೋಡುವ ಸೊ ಮುಂದಿನ ಫ್ಯೂಚರ್ ಹೇಗಿರುತ್ತೆ ಅನ್ನೋದು. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಸ್. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್. ನನ್ನ ಹಳೆ ವೀಡಿಯೋಗಳನ್ನ ನೋಡ್ತಾಯಿರಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.